ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಪ್ರತಾಪ್ ಚಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ಉಡುಪಿ ಜಿಲ್ಲಾ ರೈತ ಸಂಘದ ವತಿಯಿಂದ ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿ ಪ್ರದೇಶವನ್ನು ವಿಸ್ತೃತವಾಗಿ ವೀಕ್ಷಣೆ ಮಾಡಲಾಯಿತು. ಯೋಜನೆಯ ಪ್ರಗತಿ, ಕಾಮಗಾರಿಯ ಗುಣಮಟ್ಟ ಹಾಗೂ ನೀರು ಪೂರೈಕೆಯಿಂದ ಲಾಭವಾಗುವ ಕೃಷಿ ಭೂಮಿ ವ್ಯಾಪ್ತಿಯ ಬಗ್ಗೆ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಸ್ಥಳೀಯ ರೈತರು ಪರಿಶೀಲನೆ ನಡೆಸಿದರು. ಕಾಮಗಾರಿ ವೀಕ್ಷಣೆ ಬಳಿಕ ಸಿದ್ದಾಪುರ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ನೀರಿನ ಕೊರತೆಯಿಂದ ಬಳಲುತ್ತಿರುವ ಕೃಷಿ ಪ್ರದೇಶಗಳಿಗೆ ಏತ ನೀರಾವರಿ ಯೋಜನೆಯ ಮೂಲಕ ಸಮರ್ಪಕ ನೀರು ಒದಗಬೇಕು ಎಂದು ಒತ್ತಿ ಹೇಳಿದರು. ರೈತರ ಹಿತವನ್ನು ಕಾಪಾಡುವುದು ರೈತ ಸಂಘದ ಮೂಲ ಕರ್ತವ್ಯವಾಗಿದ್ದು, ಅಗತ್ಯವಿದ್ದರೆ ರೈತರ ಪರ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಹೇಳಿದರು. ಯೋಜನೆಯಿಂದ ನಿಜವಾದ ಫಲಾನುಭವಿಗಳಿಗೆ ನೀರು ತಲುಪುವಂತೆ ಪಾರದರ್ಶಕ ಅನುಷ್ಠಾನ ಅಗತ್ಯವಿದೆ ಎಂದು ರೈತರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಯೋಜನೆಯ ಮುಂದಿನ ಹಂತಗಳು, ಸಮಯಬದ್ಧ ಪೂರ್ಣಗೊಳಿಕೆ ಹಾಗೂ ರೈತರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಯಿತು. ಅಗ್ರಿಮೆಂಟ್ ಏನಿದೆ KNN ವರ್ಸಸ್ ಶಾಮಿಲಿ ಅಗ್ರಿಮೆಂಟ್ ಏನಿದೆ ಓದಿಲ್ಲ. ಇರಿಗೇಷನ್ ಪರ್ಪಸ್ ಬಿಟ್ಬಿಟ್ಟು ಎಂಟೈರ್ ಡ್ಯಾಮ್ ನಿಮ್ಮ ಕಸ್ಟಡಿಯಲ್ಲಿ ಇರಬೇಕು, ಎಲ್ಲದನ್ನು ಆಪರೇಟ್ ಮಾಡುವಂಥದ್ದು ನೀವು ಅಲ್ಲ, ಹೌದಲ್ಲ? ನೀವು ಮಾಡ್ತಾರೆ ಅಲ್ಲ ಸರ್, ಈಗ ಜನರೇಟರ್ ನೀವೇ ನೀರು ಬಿಡೋದಾ ಹೇಗೆ ಸರ್? ಎಲ್ಲ ಹಾಗೆ ಬೇಕು. ಕಂಟ್ರೋಲ್ ಅಂದ್ರೆ ಅಂತ ಹೇಳಿ, ಕಂಟ್ರೋಲ್ ಅಂದ್ರೆ ಅಂತ ಹಾಗೆ ಅಲ್ವಾ? ಅವ್ರಿಗೆ ಬಿಡೋದಾದ್ರೂ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಬಿಡೋದಾದ್ರೂ ಗೊತ್ತಾಗುತ್ತೆ, ಹಾಗೆ ಅಲ್ಲ? ಮತ್ತೆ ಇವರೆಲ್ಲರೂ ನಮ್ಮ ಅದನ್ನ ನೀರು ಬಿಡುತ್ತೆ ಸೈರನ್ ಹಾಕ್ತಾರೆ ಇತ್ತವ್ರದ. ಹೌದು ಸರ್, ಅದು ಯಾಕೆ ಸೈರನ್? ಈಗ ಸೈರನ್ ಈಗ ಡ್ಯಾಮ್ ಹೊರ ಬಿಡುವಾಗ ಹಾಕುದೇ ಇಲ್ಲ ಸೈರನ್. ಹಾಳಾಗಿದೆ. ಯಾಕೆ ಅವ್ರು ಹಾಕ್ಬೇಕು? ಹಾಗೆಲ್ಲ ಆಕ್ಚುಲಿ ನಿಮ್ಮ ಕಸ್ಟಡಿ ಅಂದ್ಮೇಲೆ ಇವರೇ ಆಪರೇಟ್, ಹಾಗೆ ಅಲ್ವಾ? ಯಾವ್ದಾದ್ರು ಡ್ಯಾಮಿಗೆ ಆ ಕಿಂಡಿಯಲ್ಲಿ ಹೋಗೋದಾದ್ರು ನೀವೇ ಬಿಡಬೇಕು, ಇದರಲ್ಲಿ ಹೋಗೋದಾದ್ರು ನೀವೇ ಬಿಡಬೇಕು. ಹಾಗೆ ಅಲ್ರಿ ನೀವು ಕಡೆ ನೋಡ್ತೀರಿ, ಏನು ಪ್ರಾಬ್ಲಮ್ ಅಲ್ಲ, ನೀವೇನು ಮಾಡೋದು ತಪ್ಪಲ್ಲ. ವ್ಯವಸ್ಥೆಗಳು ಹಾಗೆ ವ್ಯವಸ್ಥೆ ಆಗಿತ್ತು. ಏನು ಅರ್ಥ ಇದ್ದಾರ ಕೇಳಿ ಬೇಕಾದ್ರೆ ಅವ್ರ ಹತ್ರ. ಅಲ್ಲ ಸರ್, ಈಗ ಇಲ್ಲಿ ಡ್ಯಾಮ್ ನೀರು ಒಂದು ಜನರೇಟ್ರಿಗೆ ಹೋಗುತ್ತೆ, ಒಂದು ಜನರೇಟ್ರಿಗೆ ಈ ಹೊಳೆಗೆ ಹೋಗೋದು ಯಾವಾಗ? ಇದನ್ನು ಓವರ್ಫ್ಲೋ ಆದ್ರೂ ಮಾತ್ರ, ಇಲ್ಲಾಂದ್ರೆ ಹೋಗ್ಲಿಕ್ಕಿಲ್ಲ. ಜನರೇಷನ್ ಮಾಡಿದ್ರೆ ಮಾತ್ರ ಕಾಲುವೆಲ್ಲ ಇದರಲ್ಲಿ ಹೋಗುದಿಲ್ಲ, ಅಲ್ಲಿ ಹೋಗುತ್ತಲ್ಲ ನೀರು. ಅದೇ ಡೈರೆಕ್ಟ್ ಇದು ಇನ್ಲೆಟ್ ಇಲ್ಲ ಅಂದ್ರೆ ಈ ಜನರೇಟ್ ಆದ ನೀರು ಹೊಳೆಗೆ ಹೋಗುತ್ತೆ. ಯಾವುದೇ ವ್ಯವಸ್ಥೆ ಇಲ್ಲ ಇಲ್ಲಿ, ಓವರ್ಫ್ಲೋ ಆಗಿನೇ ಹೋಗುತ್ತೆ. ಜನರೇಟರ್ ವರ್ಷ ಪೂರ್ತಿ ಮಾಡಬೇಕು. ಈಗ ಜನರೇಟರ್ ರನ್ ಆಗದೆ ಇದ್ರೆ ನೀರು ಹೋಗೋದಿಲ್ಲ, ಈ ಓವರ್ಫ್ಲೋ ಓವರ್ಫ್ಲೋ ಆಗುತ್ತಲ್ಲ ಸರ್? ಒಂದು ದಿನ ಜನರೇಟರ್ ಓವರ್ಫ್ಲೋ ಇಲ್ಲ, ಇವರು ಬರ್ತಿಲ್ಲ ಸರ್. ಪವರ್ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ನಿಮ್ಗೆ ಕೊಡ್ಲಿಲ್ಲ, ಅವ್ರಿಗೆ ಕೊಟ್ಟಿಲ್ಲ, ಅವ್ರದ್ದವ್ರಿಗೆ ಕೊಟ್ಟಿಲ್ಲ. ಅಲ್ಲೇ ಅವ್ರಿಗೆ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಿದ್ದು ನಾವು ಯೂಸ್ ಮಾಡೋಕ್ಕಂದ್ರೆ ಏನು ಪ್ರಾಜೆಕ್ಟಿಗೆ ಮಾಡಿರೋ ಉದ್ದೇಶ ಕೆನಲ್ 33.15 ಸಿಲ್ ಲೆವೆಲ್, ಇದಕ್ಕೆ 34.5 ಇಂಟೆಕ್ ಲೆವೆಲ್, 4 ಬಿಲ್ ಇವನ್ ಅವ್ರದ್ದು ಕೂಡ ಹೆಡ್ ಲೆವೆಲ್ ಇದಕ್ಕಿಂತ ಅವರು ಕನ್ನಡ ಕೊಡಿಸಿರುವಂಥ ಮಾಹಿತಿ ಇದೆ, ಹೌದಾ? ನಿಮ್ಮ ಗಮನದಲ್ಲಿದೆಯಾ? ಗಮನದಲ್ಲಿ ಅಂದರೆ ಗಮನದಲ್ಲಿ ಚೆಕ್ ಮಾಡೋಕ್ಕಾಗಿಲ್ಲ. ಚೆಕ್ ಮಾಡೋದು ಮೆಥಡ್ ಏನಾದರೂ ಇದೆಯಾ ಅದಕ್ಕೆ? ಹೋಗ್ಬಿಟ್ಟು ಇಲ್ಲ,
ಒಳಗಡೆ ನೀರು ಇಳಿಬೇಕು. ನೋಡ್ಲಿಕ್ಕೆ ಅಲ್ಲ ಇಳಿಲಿಕ್ಕೆ ಆಗುತ್ತಲ್ಲ ಕೆಳಗಡೆ ಅಲ್ಲಿ ಗೇಟ್ ಹಾಕಿದ್ದಾರೆ. ಸ್ಟಾಪ್ ಮಾಡಿದಾಗ ಹೈಟ್ ನಾವು ನೋಡ್ಬೋದಾ? ಚೆಕ್ ಮಾಡ್ಬೋದು, ಲೆವೆಲ್ ಚೆಕ್ ಮಾಡ್ಬೋದು, ಟ್ರೈನ್ ಆಗುತ್ತೆ ಕೆಳಗಿನ ವಾಟರ್ ಟ್ರೈನ್ ಮಾಡ್ಬೋದು. ಇದು ಇವರದ್ದೇ ಪ್ರಾಪರ್ಟಿ, ಅವರದ್ದಲ್ಲ, ಇವ್ರ ಹತ್ರ ಹೇಳಿ ಅವ್ರನ್ನ ಕರ್ಕೊಂಡು ಹೋಗೋಲ್ಲ ಅಷ್ಟೇ. ಇದೀಗ ನಿಮ್ದೀಗ ಡ್ಯಾಮ್ ಇದೆಯಲ್ಲ, ವಾಲ್ ಇದೆಯಲ್ಲ, ನೀವು ಹೇಳಿದಲ್ಲ, ಆ ವಾಲ್ ಎಂಡೆ ಇಲ್ಲ ಸರ್. ಈ ವಾಲ್ ಎಂಡೆಲ್ಲಿ ಆ ಕಡೆ ವಾಲ್ ಎಂಡೆಲ್ಲಿ ನೀವು ಇಲ್ಲಿ ಹೇಳೋದಾ ಅಥವಾ ಡ್ಯಾಮ್ ಇದೆಯಲ್ಲ ಅದು ಕಡೆ ಆ ಕಡೆ ವಿಯರ್ ಎಲ್ಲಿಗೆ ಇಲ್ಲಿ ಬರ್ತದೆ ಅದೇ ಎಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ ಎಲ್ಲಿ ಅಲ್ಲಿ ಅಲ್ಲ ಅದೇ ಅದಲ್ಲೇ ಅಲ್ಲಿಂದ ಆ ಪಾಯಿಂಟಿಗೆ ಎಷ್ಟು ಮೀಟರ್ ಆಗುತ್ತೆ ನಿಮ್ಗೆ ಏನಲ್ಲಿ ಎಂಡ್ ಆಗುತ್ತೆ ವಾಲೆ 60 ಮೀಟರ್ ಅಷ್ಟೇ ಇರೋದು ಈಗ ಅಷ್ಟೇ ಅಲ್ಲ ನೀವು ಮೆಜರ್ ಮಾಡಿದ್ದೀರಾ ಆ ಎಂಡಿಂದ ಈ ಪಾಯಿಂಟಿಗೆ ಆ ಜಾಕ್ವಾಲ್ ಪಾಯಿಂಟಿಗೆ ಎಷ್ಟಿದೆ ಅಂತ ಅಲ್ಲ ನಿಮ್ಮ ಹತ್ರ ರೆಕಾರ್ಡ್ಸ್ ಇಲ್ಲ ಮಾಡೋಕ್ಕಿಲ್ಲ ಅಂತ 60 ಮೀಟರ್ ಮಿನಿಮಮ್ ಇದೆ, ಮಿನಿಮಮ್ 60 ಮೀಟರ್ ಇದೆ. ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದ್ರೆ ಮೆಜರ್ ಮಾಡಿ ಕನ್ಸಿಡರ್ ಮಾಡಬೇಕು. ಬಟ್ ನಮಗೆ ಅಲ್ಲಿ ಹಾರ್ಡ್ ರಾಕ್ ಹಚ್ಚಿರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಅದು ಒಂದು ದೊಡ್ಡ ಕೆಮಿಕಲ್ ಪ್ಲಾಸ್ಟಿಕಲ್ಲಿ ನಾವು ಮೊದಲೇ ಮಾಡಿದ್ದೇವೆ ಲಾಸ್ಟ್ ಮಾಡಿದಾಗ ತಗೊಳ್ದಂಗೆ ಕೆಮಿಕಲ್ ಬ್ಲಾಸ್ಟ್ ಮಾಡಿದ ಸಮಸ್ಯೆ. ಮತ್ತೊಂದು ಇದು ಡ್ಯಾಮ್ MBA ಹೇಳುತ್ತಲ್ಲ, MBA ಕೆಮಿಕಲ್ ಬ್ಲಾಸ್ಟ್ ಆಗಿದೆಯಾ, ಓಪನ್ ಬ್ಲಾಸ್ಟ್ ಆಗಿದೆಯಾ, ಕನ್ಸೀಲ್ಡ್ ಬ್ಲಾಸ್ಟ್ ಆಗಿದೆಯಾ, ಅಲ್ಲ ಎಂತ ಆಗಿದೆ ಕೆಮಿಕಲ್ ಬ್ಲಾಸ್ಟ್ ಇದ್ದಿಲ್ಲ. ಎರಡನೇ ಪಾಯಿಂಟ್ ಕಂಟ್ರೋಲ್ ಬ್ಲಾಸ್ಟ್ ಸಾಫ್ಟ್ ಎರಡೇ ಇರುವುದಲ್ಲಿ ಅಲ್ಲ ಆಗ ಅಲ್ಲ ಅಲ್ಲ ಸಾಫ್ಟ್ವೇರ್ ಕಡೆಗೆ ಅದ್ರ ಮೇಲೆ ಯೂಸ್ ಮಾಡೋದು ನೆಚುರಲ್ ಬ್ಲಾಕ್ ಬ್ಲಾಸ್ಟ್ ಇದ್ದ ಕಂಟ್ರೋಲ್ ಬ್ಲಾಸ್ಟ್ ಇದ್ದ ಅಲ್ಲಿ ಇತ್ತೋದು ಮಾಡಲ್ಲ, ಯಾರು ಮಾಡಲ್ಲ, ಐಟಮ್ ಇತ್ತು ಅಲ್ಲ ಕೆಮಿಕಲ್ ಪ್ಲಾಸ್ಟಿಕ್ ರೇಟ್ ಬೇರೆ ಇದೆ ಹೌದು. ಅಲ್ಲ ನನ್ನ ಇದರ ಪ್ರಕಾರ ನನ್ನ 0 to 3 ಅದು ಈಗ 0 to 3 ಅಲ್ಲ ಯಾರು ಅದು ಕಂಟ್ರೋಲರ್ ಗೊತ್ತಾ? ಡ್ಯಾಮ್ ಮಾಡಿದ್ದಾರೆ ಅಲ್ಲ ಡ್ಯಾಮ್ ಮಾಡಿದವ್ರೆ, ಡ್ಯಾಮ್ ಮಾಡಿದವ್ರೆ ಅದು ಕಾಂಟ್ಯಾಕ್ಟ್ ಮಾಡಿದಾರ ಗೊತ್ತಿರ್ಬೇಕಪ್ಪ, ಎಲ್ಲ ಮಾಹಿತಿ ಉಂಟಪ್ಪ, ಮಾಹಿತಿ ಉಂಟು ಗೊತ್ತಿಲ್ಲದೆ ಇರ್ಬೋದು. ಹೌದು ಅದೇ ಹೇಳಪ್ಪ ಮಂಜುನಾಥ್ ಊರು ಭಯ ಬರಲಿ ಪ್ಯಾಕೇಜ್ ಯಾರ್ಯಾರು ಮಾಡಿದ್ರು ಅದೆಲ್ಲ ಇದಾಗಿದೆ ರೆಕಾರ್ಡ್ ಪ್ರಕಾರ 200 ಹೇಳೋಕ್ಕಾಗ್ತದೆ. ಆಗಲ್ಲ ಅಲ್ಲಿ ಸಾಫ್ಟ್ವೇರ್ ಇರ್ಬೋದು. ಹೌದು ಇದೆಲ್ಲ ಇತ್ತು ಕಾಂಪ್ಲಿಕೇಶನ್ ಬೇರೆ ಇತ್ತು. ಸಾಫ್ಟ್ ರಾಕ್ ಇದ್ದಲ್ಲ ಏನು ಮಾಡಿತ್ತ, ಹಾರ್ಡ್ ರಾಕ್ ಇದ್ದ ಏನು ಮಾಡಿದ್ದಲ್ಲ ಹೇಳಿದ್ದು. ಸೊ ಇದು ಸಹ ಮತ್ತೊಂದು ಕನ್ಸಿಡರೇಷನ್ ಹಾರ್ಡ್ ರಾಕ್ ಮಾಡಿ ನಿಮಗೆ ಬೇಕಾ ನಿಮಗೆ ಬೇಡ ಅಂದಾಗ ಐಡಿಯಾ ಅಂತ ಹೇಳಿದ್ದು. ನೀವೇ ಮಾಡುವಾಗ ಅದು ಆಗುತ್ತೆ, ಬೇರೆಯವರು ಬೇಡ ಅಂತಂದರೆ ಆಗೋದಿಲ್ಲ. ಈ ರೀಸನ್ ರೇಟಲ್ಲೇ ಗೊತ್ತಾಗುತ್ತೆ.
ವೆರಿ ಕಾನ್ಫಿಡೆಂಟ್ ಕೆಮಿಕಲ್ ಬ್ಲಾಸ್ಟ್ನಲ್ಲಿ ಏನೂ ರಿಸ್ಕ್ ಇಲ್ಲ. ಐಟಮ್ ಏನು ಹಾಕ್ತೀವಿ ಅದರಲ್ಲಿ ಕೆಮಿಕಲ್ ಹಾಕಿದ್ದೀವಿ. ನೆಕ್ಸ್ಟ್ ಮಾರ್ನಿಂಗ್ ಜಸ್ಟ್ ಅದು ಕ್ರ್ಯಾಕ್ ಬರುತ್ತೆ. ಕ್ರ್ಯಾಕ್ ಬರುತ್ತೆ. ಆ ಕ್ರ್ಯಾಕ್ ಬರುತ್ತೆ. ನೆಕ್ಸ್ಟ್ ಅದು ರಾಕ್ ಹಾಕ್ಬಿಟ್ಟು ತೆಗೆದ್ರೆ ಆಯ್ತು. ಅದು ಸಡನ್ನಾಗಿ ಬ್ಲಾಸ್ಟ್ ದೊಡ್ಡ ವೈಬ್ರೇಷನ್ ಯಾವುದೇ ವೈಬ್ರೇಷನ್ ಇಲ್ಲ, ಯಾವುದೇ ವೈಬ್ರೇಷನ್ ಇಲ್ಲ. ಅದು ಅಂದರೆ ಎಲ್ಲಿ ವೀಕೆಸ್ಟ್ ಆಮೇಲೆ ವೀಕೆಸ್ಟ್ ಲೇಯರ್ ಏನಿದೆ ಕ್ರ್ಯಾಕ್ ಬರುತ್ತೆ. ಅದು ಓಪನ್ ಆದರೆ ಆಯ್ತು. ನೀರಿಲ್ಲಾಂದ್ರೆ ಮತ್ತೊಂದು ಸೇಫೆಸ್ಟ್ ಅಲ್ಲ. ಕೆಲವೊಂದೆಲ್ಲ ನೀರಿಗೆ ಯೋಜನೆಗೆ ಪರ್ಮಿಷನ್ ಕೊಟ್ಟಿರೋದು ನೀವು ಯಾಕೆ ಈ ಕೆಲಸ ಆ್ಯಕ್ಚುಲಿ ಅಲ್ಲೇ ಮೇನ್ ಸೋರ್ಸ್ ಅಂತ ಎಲ್ಲಿದೆ ಹೆಚ್ಚು ಅಲ್ಲ. ಹೌದದು ಹೌದು, ನಮ್ಗೆ ಗೊತ್ತು. ನಾನು ಹೇಳಿದ್ದು ಯಾವುದೇ ಕುಡಿಯ ನೀರಿನ ಯೋಜನೆಗಳು ಎಲ್ಲಿ ಎಷ್ಟು ಸಿಗುತ್ತೆ ನೀರು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಆ ಸೋರ್ಸ್ ಸಿಗುತ್ತೆ ತೆಗಿಯೋ ಅಲ್ಲ. ನಂಬರ್ 1 ಆಯಿತು. ನೀವೀಗ ಯಾವುದೋ ಎಷ್ಟೋ ಒಂದು ಕುಡಿಯೋ ನೀರಿಗೆ ಕೊಡ್ರಿ, ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ? ಆಯಿತು, ಅದಕ್ಕೆ ಎಷ್ಟು ನೀರು ಬಿಡಬೇಕಾಗತ್ತೆ? ಎಷ್ಟು ಒಂದಕ್ಕೆ ಎಷ್ಟು ಪ್ರಮಾಣ ಜಾಸ್ತಿ ಬಿಡಬೇಕಾಗತ್ತೆ? ಅಕ್ಯುರೇಟ್ ಎಷ್ಟು ಅಷ್ಟನ್ನೇ ಬಿಡೋಕ್ಕಾಗತ್ತಾ? ಇಲ್ಲ. ಹಾಗಾದರೆ ಹೆಚ್ಚು ಬಿಡಬೇಕಾಗತ್ತೆ. ಹೆಚ್ಚು ಬಿಡೋಕ್ಕೋಸ್ಕರ ನೀವು ಕೆಳಗೆ ಹಾಕ್ತಾ ಇದ್ದೀರಲ್ಲ, ಇದು ರೈತರಿಗೆ ಗೊತ್ತಲ್ವಾ? ಪರ್ಮಿಷನ್ ಕೊಟ್ಟಿರೋದು ನೀವಲ್ವಾ? ಗೊತ್ತಾಯ್ತಾ? ನಮಗೀಗ ಬೇರೆ ಏನಿಲ್ಲ. ನಾವೀಗ ಯಾರು ಮಾಡ್ತೀವಿ 6 ತಿಂಗಳು ಏನು ಮಾಡಿದ್ರು ಹೋಗಲೇಬೇಕು. ಇದು ಸಂಪಾದನೆ ಆಗುತ್ತೆ. ಯಾರಿಗೆ ಪಟ್ಟಿಗಿಂತ ಇಲ್ಲ, ನಡುಕೆ ಆಗೋದಿಲ್ಲ. ಎಕ್ಸಸ್ ವಾಟರ್ ಹೋಗ್ತಾನೆ ಇರಬೇಕಾಗುತ್ತೆ. ಬಟ್ ಉಳಿದ 6 ತಿಂಗಳಾದರೂ ರೈತರಿಗೆ ಸಿಗಬೇಕಲ್ವಾ? ಹಾಂ, ಅದೇ ಹೇಳಿದ್ದು. ನಾನು ಹೇಳಿದ್ದು ಈ ಕುಡಿಯೋ ನೀರೆಲ್ಲ ಕೆಳಗೆ ಯಾಕೆ ಹೋಗ್ತಾ ಇದೆ? ಪ್ರಯಾರಿಟಿ ಅಲ್ಲ, ಅಷ್ಟಕ್ಕೆ ನೀರು ಬಿಡೋಕ್ಕಾಗ್ತಿಲ್ಲ. ಇದನ್ನು ಅದೇ ಸಬ್ಜೆಕ್ಟು. ಇದು ಎಷ್ಟು ಬೇಕೋ ನಿಮಗೆ 68 ಎಷ್ಟು ಕ್ಯೂಸೆಕ್ಸ್? 66 ಕ್ಯೂಸೆಕ್ಸ್ ನೀರು ಬೇಕಾದರೆ 66 ಕ್ಯೂಸೆಕ್ಸ್ ಮಾತ್ರ ಲಿಫ್ಟ್ ಮಾಡೋಕ್ಕಾಗಲ್ಲ. ಅದು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕಾಗತ್ತೆ, ಬಿಡಬೇಕಾಗತ್ತೆ? 66 ಮಾಡಿದ್ರೆ ಸಾಕಾಗತ್ತಾ? ಹೇಗೆ ಹೌದು. ಎಲ್ಲ ಹೇಳಿದ್ದು ಯಾವುದೇ ಒಂದು ಪಂಪು ಇರುವಾಗ ಅದರ ಕೆಪಾಸಿಟಿ ಅದು ಎಷ್ಟು ನೀರು ಬೇಕು ಅಷ್ಟಕ್ಕೆ ಮಾತ್ರ ಹೇಳಿದ್ದೀನಿ. ಅದಕ್ಕಿಂತ ನೀವು ಕುಡಿಯ ನೀರಿಗೆ ಹೇಳಿದ್ನಲ್ಲ ನಾನು, ಅದಕ್ಕೆ ಎಷ್ಟು ಬೇಕು ಅದ್ರ 3 ಪಟ್ಟು ಬಿಡಬೇಕಾಗುತ್ತೆ. ಸೊ ಇದಕ್ಕೆ ಎಷ್ಟು ಬೇಕಾಗುತ್ತೋ 3 ಪಟ್ಟು ಸ್ಟೋರ್ ಆಗಬೇಕಾಗುತ್ತೆ. ಅಲ್ಲ ಹೇಳಿದ್ದು. ಇದು ಒಟ್ಟು ಅಭಿಪ್ರಾಯ ಹೇಗಿದೆ ಹೇಳಿದ್ರೆ ನಿರಂತರವಾಗಿ 365 ದಿವಸ ಸಹ ಈ ನೀವು ಇದೆಲ್ಲ ಓದಿಲ್ವಾ? ಲೋಕಾಯುಕ್ತ ವರದಿ ಓದಿದ್ದೀರಾ? ಓದಬೇಕಲ್ಲ. ಅಲ್ಲಿ ನಿಮಗೆಲ್ಲ ಪ್ರಾಬ್ಲಮ್ ಓದಿದ್ರೆ ಹಾಗಿದೆ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ. ನಾನು ಹೇಳಿದೆ ನನ್ನ ಇಂಟ್ರೆಸ್ಟಿಗೆ ಅಲ್ಲ, ನಿಮ್ಮ ಇಂಟ್ರೆಸ್ಟಿಗೆ. ಅದೆಲ್ಲ 44 ಜನ ಅಧಿಕಾರಿಗಳ ರೆಕಾರ್ಡ್ ಆಗಿದೆ. ಸ್ವಲ್ಪ ಓದಿ. ಯಾಕಂದರೆ ನಾವೆಷ್ಟಿರೋ ಮತ್ತೊಂದು ಎಷ್ಟಿರೋ ಹಾಗಲ್ಲ. ಹೋಗ ರಿಟೈರ್ಡ್ ಆಪತ್ತಿ ಒಂದು ಪ್ರಸಾದ ತಗೊಂಡು ಹೋಗ್ತೇವೆ ನೀವು ಅಲ್ಲ ಹೇಳಿದ್ದು. ಕಾನೂನು ಪ್ರಕಾರಕ್ಕೆ ನಾವು ನಮ್ಮದು ಕಾನೂನು ಬಿಟ್ಟು ಹೋಗಿ ಬೇರೆಯವ್ರಿಗೆ ಉಪದ್ರ ಕೊಡಿ ಅನ್ನುವಂಥ ಯಾವ ಕಾನ್ಸೆಪ್ಟು ಇಲ್ಲ. ಸೊ 6 ತಿಂಗಳು ಮಜಾ ಮಾಡಿ ನೀರು ತೆಗೀಲಿ. 6 ತಿಂಗಳು ಆದಮೇಲೆ ಅದು ರೈತರಿಗೆ ಹೆಚ್ಚು 15,000 ಹೆಕ್ಟೇರಿಗೆ ನೀರಾಗಲಿ, ಅದು ಕೆಳಗಾಗಲಿ ಮೇಲಾಗಲಿ ಅದನ್ನು ತಲೆಗೆಡಿಸ್ಕೊಳ್ಳೋಗಿಲ್ಲ ಅಲ್ಲ. ಇಷ್ಟಲ್ಲ ಈಗ ನೋಡಿ, ಶಂಕರನಾಡದವರು 3 ಮಾಡಿದ್ದಾರೆ ಅಲ್ಲ, ಉಡುಪಿಯವರು ಮಾಡಿದ್ದಾರೆ 4 ಪ್ಲಸ್ ಬೈಂದೂರು 5 ದಿನ ಒಂದೇ ಕಡೆಯಿಂದ ಮಾಡಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಲ್ಲ ಎತ್ತದು ಹೊರ ಹಿಂದೆ ಎಲ್ಲರೂ ಅಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ ಡೈವರ್ಸಿಟಿಗೆ.
2 ಕಿಲೋಮೀಟರ್ ಎಲ್ಲ ಜಾಸ್ತಿ ತಗೊಳ್ಳೋದಾದ್ರೆ ಎಲ್ಲ ಹೇಳಿದ್ರು. ಟ್ರೈನಲ್ಲಿ ಬರೋದಾದ್ರೆ ನೀವು ಅಷ್ಟೇ ನೀರು ಹೋಗುತ್ತೆ, ಹೊಳೆಗೆ ಅಷ್ಟೇ ನೀರು ಬಿಡೋಕ್ಕಾಗಲ್ಲ, 3 ಪಟ್ಟು ಜಾಸ್ತಿ ಬಿಡಬೇಕಾಗುತ್ತೆ. ಏನ್ರಿ ಪ್ರಾಬ್ಲಮ್ಸ್ ಇರ್ತದೆ ಇಂಜಿನಿಯರ್ ನೀವು ಗೊತ್ತಾಗೋಲ್ಲ. ನಾನು ಹೇಳಿದ್ದು ಅರ್ಥ ಆಯ್ತಾ? ನಿಮ್ಗೆ ಎಷ್ಟು ಅಲ್ಲಲ್ಲ ಎಷ್ಟು ಕರೆಕ್ಟ್ ಇವರೇ ನಿಮ್ಗೆ ಎಷ್ಟು ನೀರು ಬೇಕು ಅವರಿಗೆ ಜಾಗಗಳಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಮಾತ್ರ ಬಿಟ್ಟರೆ ಮತ್ತೊಂದು ಉಡುಪಿದಿದೆ ಅದ್ರ ಮುಂದೆ ಅಲ್ಲ ಅದ್ರ ಮುಂದೆ ಹಾಲಾಡಿ ಇದು ಕುಂದಾಪುರದಿದೆ ನೋಡಿ ಹಾರಿಗೆ ಬೀಳೋದಿಲ್ಲ ಅದೇ ನಾನು ಹೇಳಿದ್ದು ದುರುಪಯೋಗ ಆಗುತ್ತೆ, ಅವರಿಗೂ ಉಪಯೋಗ ಅಲ್ಲ. ಯಾರಿಗೆ ಒಂದೇ ವ್ಯಕ್ತಿಗೆ ಉಪಕಾರ ಆಗೋದು ಬಿಟ್ಟರೆ ಮತ್ತು ಸಾರ್ವಜನಿಕವಾಗಿ ಯಾರಿಗಿಲ್ಲ ಅವ್ರಿಗೆ ನೀರನ್ನ ಎಲ್ಲರಿಗೂ ಕೊಡ್ತಾರೆ ಕುಡಿಯೋದು. ಎಕ್ಸಸ್ ವಾಟರ್ ಎಲ್ಲಿಗೆ ಹೋಗುತ್ತೆ ಇಲ್ಲಿ? ಅಲ್ಲ ಅದೇ 100ಕ್ಕೆ 100 ಎಲ್ಲ ಯೋಜನೆ ಇಲ್ಲೇ ಮಾಡಿ ಅಂತ ಹೇಳೋದು ನಮ್ಮದು ವಾದ ಅಷ್ಟೇ. ಮತ್ತು ಅಲ್ಲಿ ಕೆಳಗೆ ಮಾಡಿ ಮಾಡಬೇಡಿ ಅಂತ ಹೇಳೋದಲ್ಲ. ಈ ಒಂದೊಂದು ಫುಟ್ಬಾಲಿಗೆ ನೀರು ಸಿಕ್ಕುವುದಿಲ್ಲ ಅಂತ ಹೇಳಿ ಸಾವಿರಾರು ಜನ ಸಫರ್ ಆಗೋದು ಹೇಗೆ? ಈ ಫುಟ್ಬಾಲ್ ನೀರಿದ್ದಲ್ಲಿ ಹಾಕ, ಫುಟ್ಬಾಲ್ ಇದ್ದಲ್ಲಿ ನೀರು ಬೇಕಾ ಹೇಗೆ? ಅಲ್ಲ ಕರೆಕ್ಟ್ ಹೋಗುವ ಅಲ್ಲ ಆಯ್ತಲ್ಲ. ಯಾರಿಗೆ ಗೇಮ್ ಇದ್ರೆ ಮಾತಾಡಿ. ಪ್ಲಾನಿಂಗ್ ಇಲ್ಲ ಹಾಗಾದ್ರೆ ಹೌದೌದು ಪ್ರಪೋಸಲ್ ರೆಡಿ ದಾಖಲೆ ಉಂಟಾ? ಚೇಂಜ್ ಆಗಿದೆ ಸರ್. ಮಾಜಿ ಶಾಸಕರು ಓದಲ್ಲೆಲ್ಲ ಡಿಪೇರ್ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಸರ್. ಅದಕ್ಕೆ ಕೆಲವೊಂದು ಕಡೆ ನಾನೇ ಕೇಳಿದೆ ಅದು ಏನು ನೀವು ಚೇಂಜ್ ಆಗಿದೆ ಅಂತ ಒಂದು ಏನೋ ಒಂದು ಹೇಳ್ತಾರೆ. ನಿಮ್ಮ ಕಡೆ ಆಧಾರ ಇದ್ರೆ ಕೊಡಿ, ನಾವು ರೆಫರ್ ಮಾಡ್ತೀವಿ, ನೀವು ಹೇಳಿದ್ರೆ ಮತ್ತೆ ಹೌದು ಅಂತ ಹೇಳ್ತೀವಿ. ಅದು ದಾಖಲೆಯನ್ನು ಕೊಡಲಿಲ್ಲ. ನಿಮ್ಮ ಕಡೆಯಿಂದ ಆಗಿದೆ. ನೀವು ಎಷ್ಟು ವರ್ಷ ಈಗ ಅಂದರೆ ನಮಗೆ ಹಿಂದಿದ್ದರು ಹಿಂದೆ ಹೇಳ್ತಾರೆ ಸರ್ ಅವರು. ನನಗೆ ಒಂದು ಮಾಹಿತಿ ಪ್ರಕಾರ ಹಿಂದಿನ ಸರ್ಕಾರ ಬಂದದ್ದು ಟೆಂಡರ್ ಆಗಿದೆ, ಅಲ್ಲಿ ಅಗ್ರಿಮೆಂಟ್ ಆಗಿದೆ, ನೆಕ್ಸ್ಟ್ ಟೆಂಡರ್ ಆಗಿದೆ, ಇವರೇ ಅಗ್ರಿಮೆಂಟ್ ಅಷ್ಟೇ ಅಲ್ಲ. ಡಿ ಪಿ ಆರ್ ಅದೇ ಗಣಕು ಚೇಂಜ್ ಆಗಿಲ್ಲ ಆಗಿರೋ ಡಿ ಪಿ ಆರೇ ಇರೋದು. ಅದೇ ಕೇಳೋದು ನೀವು ನಮ್ಮ ಚರಿತ್ರೆ ನಿಮ್ಮ ಚರಿತ್ರೆ ಅದು ನಮ್ಮ ಮೇಲೆ ಕೆಲವರು ಕೇಳಿದಾಗ ಅವ್ರಿಗೆ ಆಧಾರ ಇದ್ರೆ ಕೊಡ್ಲಿ ಅಂತ ಹೇಳಿದ್ರು. ಮಾಡಿದ್ರೆ ಅಂತ ಕೇಳಿಲ್ಲ, ಮಾಡಿದ್ರಿ ಅಂತ ಹೇಳ್ಬಿಟ್ರು ಅವಕಾಶನೇ ಇರಲಿಲ್ಲ. ಯಾರು ಹೇಳೋದು ಕೇಳಿ ಭಾಳ ಜನ ಹೇಳಿದ್ರು ಸರ್ ನಾವು ಪಂಚಾಯತ್ ಮೀಟಿಂಗ್ ಅಲ್ಲಿ ಮತ್ತೆಂತ ಮತ್ತೆ ಬೇಸ್ ಸೇವಿಂಗ್ ಏನು ಮಾಡೋದು ಹೇಳಿ? ಬೇಸ್ ಸೇವಿಂಗ್ ಏನು ಮಾಡೋದು? ನಾವು ನೋಡಿಲ್ಲ, ನೀವು ಮಾಡಿ ಬದಲಾವಣೆ ಮಾಡಿಬಿಟ್ರಿ, ಜನರಿಗೆ ಅನ್ಯಾಯ ಆಯಿತು ಹಂಗೆ ಹೇಳ್ಬೇಕಲ್ಲ. ಅಲ್ಲ ಅಂತ ಹೇಳಿದ್ದು ಅವರ ಬೇಸ್ ಸೇವಿಂಗ್ ಮಾಡಬೇಕಾದ್ರೆ ಇಷ್ಟು ದಿವಸ ಏನು ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ ಉತ್ತರ ಕೊಡ್ಬೇಕು. ಸೊ ಅದಕ್ಕೆ ಡಿಪೇರ್ ಚೇಂಜ್ ಆಯಿತು. ಅಲ್ಲ ನಾನು ಮಾತ್ರ ಫಸ್ಟ್ ನಾನೇನು ಮಾತಾಡೋ ಮುಂಚೆ ನೀವು ಅದಕ್ಕೆ ಕನ್ಫರ್ಮ್ ಮಾಡಿಕೊಡು. ಪಂಚಾಯತ್ ಚೇಂಜ್ ಆಗಿಲ್ಲ ಅಂತಲ್ಲ. ಒಂದು KDP ಸಭೆ ಆ ಸಭೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಮತ್ತು KDP ಮೀಟಿಂಗ್ ಸಭೆ ಮೆಂಬರ್ಸು ತಾಲೂಕು ಮಟ್ಟದಲ್ಲಾಗುತ್ತೆ, ಜಿಲ್ಲಾ ಮಟ್ಟದಲ್ಲಾಗುತ್ತೆ. ಸೊ ಎಲ್ಲ ಸಮಸ್ಯೆಗಳಿಗೆ ಕೇಳಲಿಕ್ಕೋಸ್ಕರ ಈ ಅಧಿಕಾರಿಗಳು ಹೋಗಬೇಕು. ತಾಲೂಕು ಪಂಚಾಯತಿನ ಮೀಟಿಂಗಿಗೂ ಡಿಸ್ಟಿಕ್ ಲೆವೆಲ್ ಆಫೀಸರ್ಸ್ ಡಿಸ್ಟಿಕ್ ಲೆವೆಲ್ ಆಫೀಸರ್ ಆದರೂ ತಾಲೂಕು ಪಂಚಾಯತ್ ಮೀಟಿಂಗಿಗೆ ನೋಟಿಸ್ ಮಾಡಿ ಬರ್ತಾರೆ. ಸೊ ಅಲ್ಲಿ ಇದೆಲ್ಲ ಚರ್ಚೆ ಆಗಬೇಕು, ಗೊತ್ತಾಯ್ತಲ್ಲ. ಸೊ ಅದು 2 ಪ್ಲ್ಯಾಟ್ಫಾರ್ಮ್ ಇದೆ. ತಾಲೂಕು ಪಂಚಾಯತ್ ಸಮಿತಿ KDP ಮತ್ತು ಜಿಲ್ಲಾ ಪಂಚಾಯತ್. ತಾಲೂಕು ಪಂಚಾಯತ್ ಸಮಿತಿಯ ನಿಮ್ಮ ಪ್ರತಿನಿಧಿಗಳು ಇರ್ತಾರೆ, ಪಂಚಾಯತಿನ ಪ್ರತಿನಿಧಿಗಳು ಇರ್ತಾರೆ, ಜಿಲ್ಲಾ ಪಂಚಾಯತ್ನಲ್ಲಿ ಸಹ ನಿಮ್ಮ ಪ್ರತಿನಿಧಿಗಳು ಇರ್ತಾರೆ.
ಇರ್ತಾರೆ, ಯಾರು ಪಂಚಾಯತಿ ರೆಪ್ರೆಸೆಂಟೇಷನ್ ಇರ್ತಾರೆ, MLC ಇರ್ತಾರೆ, MLA ಗಳು ಇರ್ತಾರೆ, MP ಗಳು ಇರ್ತಾರೆ, ಆಲ್ಮೋಸ್ಟ್ ಆಲ್ ಅಂದರೆ ಪಂಚಾಯತ್ ಅನ್ನುವಂಥದ್ದು ಡೈರೆಕ್ಟ್ಲಿ ಮೆಂಬರ್ಶಿಪ್ ನಿಮಗೆ ಒಬ್ಬ ಪಂಚಾಯತ್ ಅಧ್ಯಕ್ಷರು ಇರ್ತಾರೆ, KDP ಇರ್ತಾರೆ. ಸೊ ಇದು ಸಿಸ್ಟಮ್ ಅವ್ರನ್ನ ಡಿಪೆಂಡ್ ಮಾಡುತ್ತಲ್ಲ. ನೀವು ಕರ್ಸೋಕ್ಕೆ ನಮ್ಮ ಕರ್ಸೋಕೆ ನಿಮ್ಮ ಕರ್ಸೋಕೆ ನಮ್ಮ ಕರ್ಸೋ ತಾಲೂಕು ಪಂಚಾಯತ್ ಆಗಿದೆ, ಸರ್ಕಾರ ಮಟ್ಟದಲ್ಲಿ ನೆನಪಿದೆಯಾ? ಸರ್ಕಾರ ಮಟ್ಟದಲ್ಲಿ ಸರ್ಕಾರ ಏನು ಹೇಳ್ತಾರೆ ತಾಲೂಕು ಪಂಚಾಯತ್ ಉಡುಪಿ ಜಿಲ್ಲಾ ರೈತ ಸಂಘದ ಆಶ್ರಯದಲ್ಲಿ ಇವತ್ತು ಈ ಸಭಾಂಗಣದಲ್ಲಿ ನಾವು ರೈತ ಸಂಘದ ಪದಾಧಿಕಾರಿಗಳು ಮತ್ತು ರೈತ ಮುಖಂಡರ ರೈತರ ಸಭೆಯನ್ನು ಇವತ್ತು ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ.